ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಏನಪ್ಪ ವಿಶೇಷ ಅಂತಂದರೆ ಇವತ್ತು ಟೀಚರ್ಸ್ ಡೇ. ಫಸ್ಟ್ ವಿಶ್ ಮಾಡಿಬಿಡ್ತೀನಿ. ಜಗತ್ತಿನ ಎಲ್ಲ ಟೀಚರ್ಸ್ಗೂ ಹ್ಯಾಪಿ ಟೀಚರ್ಸ್ ಡೇ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೋಗ್ತಿದ್ದೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಮುಂದೆ ಪಿ ಟಿ ಸರ್ ಬಂದರು, ಅದಕ್ಕೆ ಸ್ವಲ್ಪ ಮಾಡಿ ಹಾಗೆ ಕಟ್ ಮಾಡಿಬಿಟ್ಟೆ. ಹೋಗ್ತಿರ್ಬೇಕಾದ್ರೆ ಒಂದು ಒಳ್ಳೆ ನಡತೆ ಹೇಳುವವರು ಸಹ ಅಲ್ಲಿ ಶಿಕ್ಷಕರಾಗ್ತಾರೆ. ಹಾಗಾಗಿ ಎಲ್ರಿಗೂ ಹ್ಯಾಪಿ ಟೀಚರ್ಸ್ ಡೇ. ಈ ವಿಡಿಯೋ ಮಾಡ್ತಿರೋದು ಏನಪ್ಪ ಅಂತಂದರೆ, ನಮ್ಮ ಹೊಸ ಶಾಲೆಯಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಮಕ್ಕಳು ನೋಡು ಗ್ರೀಟಿಂಗ್ಸ್ ತಗೊಂಬಂದು ಕೊಟ್ಟರು. ಪಾಪ ಎಷ್ಟು ಖುಷಿ ಪಡ್ತಿದ್ರು. ನಾನಿನ್ನೂ ಹೊಸ ಟೀಚರ್ ಇಲ್ಲಿ, ಆದ್ರೂ ನಿನಗೆ ಎಷ್ಟು ಇಷ್ಟಪಟ್ಟು ಬಂದು ಮಾತಾಡಿಸ್ತಿದ್ರು. ವಿಡಿಯೋ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡಬೇಕು ಅಂತ ಮೊಬೈಲ್ ಇಟ್ಕೊಂಡಿದ್ದೆ. ಮಗು ಬಂದು ಮ್ಯಾಮ್ ಕೊಡಿ ಮ್ಯಾಮ್, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದರು. ವಿಡಿಯೋ ಮಾಡೋಕ್ಕೆ ಮೊಬೈಲ್ ಕೊಡಿ. ಅವರು ಬೆರಳು ನೋಡಿ ಕಾಣಿಸ್ತಾ ಇದೆ, ಬೆರಳಿದೆ ಏನು ಅಂತ. ಸ್ಕೂಲಲ್ಲಿ ಹೊಸ ಟೀಚರ್, ಅಲ್ಲಿ ನನಗೆ ಒಂಚೂರು ಒಂದಿಷ್ಟೂ ಇದಾಗ್ತಿರ್ಲಿಲ್ಲ, ಭಯ ಅನ್ನಿಸ್ತಾ ಇರಲಿಲ್ಲ. ಮಕ್ಕಳು ಎಷ್ಟು ಚೆನ್ನಾಗಿ ಬಂದು ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್, ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಹೇಳಿದರೆ ಆ ಖುಷಿ ಇದೆ ಅಲ್ವಾ, ನೀನು ಕೋಟಿ ಕೊಟ್ಟರು ಬರಲ್ಲ ಆ ಖುಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ಮಕ್ಕಳೆಲ್ಲ ಫ್ಲವರ್ಸು, ಚಾಕ್ಲೇಟ್ಸು, ಸ್ವೀಟ್ಸು, ಮತ್ತು ಒಂದು ಪೆನ್ ಕೊಟ್ಟರು. ಪೇರೆಂಟ್ಸೇ ಕರ್ಕೊಂಬಂದು ಒಂದು ಪೆನ್ ಕೊಟ್ಟು ಹೋದರು. ಅದು ಎಷ್ಟೇ ಇದರದ್ದಾಗಲಿ ಅವರು ಮನಸ್ಸಿಂದ ಕೊಟ್ಟಿರ್ತಾರಲ್ವ, ತುಂಬ ಖುಷಿಯಾಗೋಯಿತು. ಹಾಗೆ ಇಲ್ಲಿ ಸ್ಕೂಲಲ್ಲಿ ಮಕ್ಕಳೆಲ್ಲ ವಿಶ್ ಮಾಡಿದರು. ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರು ಅಂತಂದರೆ, ಮಕ್ಕಳ ಗ್ರೀಟಿಂಗ್ಸ್ ಇವೆಲ್ಲ ಮಕ್ಕಳು ಕೊಟ್ಟಿರೋ ಫ್ಲವರ್ಸು, ಗ್ರೀಟಿಂಗ್ಸು, ಸ್ವೀಟ್ಸು ಎಲ್ಲ ಚೇಂಬರ್ ಮೇಲೆ ಇಟ್ಟಿದ್ವಿ. ಮತ್ತು ಇಲ್ಲಿ ಅಸೆಂಬ್ಲಿ ಆದ ನಂತರ ಮಕ್ಕಳೆಲ್ಲ ಅಲ್ಲೇ ಕೂತ್ಕೊಂಡಿದ್ರು. ನಂತರ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಟೀಚರ್ಸಿಗೆಲ್ಲ ಸ್ಟೇಜ್ ಮೇಲೆ ಕರೆದ್ರು. ನಾವೇನು ಸರ್ಪ್ರೈಸ್ ನೋಡೋಣ ಅಂಥೇಳಿ ಟೀಚರ್ಸ್ ಎಲ್ಲರೂ ಹೋದ್ವಿ. ಸಡನ್ಲಿ ಮಕ್ಕಳು ಅಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ರೂಮಿಂದ ಒಬ್ಬೊಬ್ಬರೇ ಫ್ಲವರ್ ಎತ್ಕೊಂಡ್ಬಂದರು. ಎಲ್ಲ ಟೀಚರ್ಸ್ಗೂ ಒಂದೊಂದು ಫ್ಲವರ್, ಒಂದು ಮಗು ಒಂದು ಫ್ಲವರ್ ಒಂದು ಟೀಚರ್ಗೆ. ಹಾಗೆ ಎಲ್ಲ ಟೀಚರ್ಸ್ಗೂ ಒಂದೊಂದು ಫ್ಲವರ್ ತಂದು ಕೊಟ್ಟು ವಿಶ್ ಮಾಡಿದರು. ತುಂಬ ಖುಷಿಯಾಗೋಯಿತು. ನಾನು ಎಂದೂ ಮಾಡಿರಲಿಲ್ಲ ಈ ಥರ ಸೆಲೆಬ್ರೇಷನ್ಸ್. ಅಷ್ಟು ಖುಷಿಯಾಗೋಯಿತು, ಬಟ್ ತುಂಬ ಇಷ್ಟ ಆಗೋಯಿತು. ಇದಾದ ನಂತರ ಮಕ್ಕಳು ಎಷ್ಟು ಟೀಚರ್ಸ್ ಇದ್ದಾರೋ ಅಷ್ಟು ಟೀಚರ್ಸ್, ಒಬ್ಬ ಟೀಚರ್ ಮುಂದೆ ಒಂದು ಮಗುನ ನಿಂದಿರಿಸ್ಬಿಟ್ಟು, ಇವತ್ತು ನಾನಿದ್ದೆ ಅಲ್ಲಿ ಜ್ಯೋತಿ ಮ್ಯಾಮ್, ಇವತ್ತು ಜ್ಯೋತಿ ಮ್ಯಾಮ್ ಆ್ಯಕ್ಟಿಂಗ್ ಈ ಮಗು ಮಾಡುತ್ತೆ ಅಂತೇಳಿ ಒಂದು ಮಗುನ ನಿಂದಿರಿಸಿದ್ರು. ಅಲ್ಲಿ ಮಕ್ಕಳಂತೂ ನಾವೆಲ್ಲಿ ಹೋಗ್ತೀವೋ ಅಲ್ಲಲ್ಲೇ ಹಿಂದಿಂದೇ ಬರೋದು, ಅಲ್ಲಿ ನೋಡೋದು, ಮ್ಯಾಮ್ ಹಿಂಗಲ್ಲ ಮ್ಯಾಮ್ ಹಿಂಗೆ ಮಾಡ್ತೀರಲ್ವ, ಮಾತಾಡೋದು ಹಿಂಗಲ್ವ, ಏನು ಮಿಮಿಕ್ರಿ ಮಾಡೋದು. ನಮಗಂತೂ ನಗು ಬರ್ತಿತ್ತು, ಒಂದು ಕಡೆ ಖುಷಿ ಆಗ್ತಿತ್ತು. ಹೆಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂದರೆ, ನಾನು ಅನ್ಕೊತೀನಪ್ಪ, ಬಂದ್ರೂ ಒಳ್ಳೆ ಸ್ಕೂಲಲ್ಲಿ ಬಂದು ಸೇರಿಕೊಂಡೇ ಅನಿಸುತ್ತೆ, ಖುಷಿ ಆಗುತ್ತೆ. ಇದ್ದಾರೆ ಕೊಟ್ಟಿದ್ದಾದಮೇಲೆ ಮತ್ತೆ ಅಲ್ಲಿ ಚಿಕ್ಕದಾಗಿ ಒಂದು ಡ್ಯಾನ್ಸ್ ಸ್ಕಿಪ್ಟ್ ಮಾಡಿದರು ಟೀಚರ್ಸು ಎಲ್ಲ. ಆಲ್ಮೋಸ್ಟ್ ನಮ್ಮ ಟೀಚರ್ಸ್ ಎಲ್ಲ ಕೇರಳ ಟೀಚರ್ಸ್ ಇರೋದು. ಸ್ಕಿಪ್ಟ್ ಮಾಡಿದರು. ಮತ್ತು ಆಮೇಲೆ ವಿಶ್ ಮಾಡಿದರು. ಒಂದು ಮಗು ಬರ್ಡೇ ಇತ್ತು, ಅಸೆಂಬ್ಲಿಯಲ್ಲೇ ವಿಶ್ ಮಾಡಿದರು. ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ತುಂಬ ಅಂದರೆ ತುಂಬ ಒಳ್ಳೆಯವರು. ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಇಷ್ಟ ಆಗೋಯಿತು ನನಗಂತೂ. ಒಬ್ಬೊಬ್ಬರು ಹೇಳ್ತಾರೆ ಲೇಡಿ ಪ್ರಿನ್ಸಿಪಲ್ ಜಾಸ್ತಿ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತಾರೆ, ಬಟ್ ನಮ್ಮದ್ರಲ್ಲಿ ಹಂಗಲ್ಲ. ಪ್ರಿನ್ಸಿಪಲ್ ಹೆಂಗಿದ್ದಾರೆ ಅಂತಂದರೆ ನಿಜ ಎಷ್ಟು ಸ್ಮೂತಾಗಿ ಹೇಳ್ತಾರೆ ಗೊತ್ತಾ, ಅದು ಹಾರ್ಟಿಗೆ ನಾಟಿರಬೇಕು. ಮ್ಯಾನೇಜ್ಮೆಂಟ್ ಸರ್ ಅಂತೂ ಇನ್ನೂ ತುಂಬ ಒಳ್ಳೆಯವರು, ಎಷ್ಟು ಸಮಾಧಾನವಾಗಿ ಮಾತಾಡ್ತಾರೆ ಗೊತ್ತಾ. ಮ್ಯಾಮು ಅಷ್ಟೇ, ಮ್ಯಾನೇಜ್ಮೆಂಟ್ ಸರ್ ಅವರು ಮಿಸ್ಸಸ್ ಮ್ಯಾಮ್ ಇದ್ದಾರೆ, ಅದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ, ಇಬ್ಬರು ಮ್ಯಾಮ್ಸ್ ಬಂದು ಸೈಂಟಿಸ್ಟ್ ಅಂತೆ, ಕೆನಡದಲ್ಲಿದ್ದಾರೆ ಅಂತ ಹೇಳ್ತಾರೆ. ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಬಟ್ ಸಖತ್ ಹೆಂಗಿರ್ತಾರೆ, ಹೆಂಗೆ ಮಾತಾಡ್ತಾರೆ ಅಂತಂದರೆ ನಿಜ. ನಾನು ತಡಿ ಅಂತ ಹೇಳಿದರು ನೋಡಿ. ಇಲ್ಲಿ ಆ ಟೀಚರ್ಸ್ಗೆ ಆ ಮಕ್ಕಳು ಮುಂದೆ ಇದ್ದಾರೆ ನೋಡಿ. ಈಗ ಎಕ್ಸಾಂಪಲ್ ನಾನು ಜ್ಯೋತಿ ಮೇಡಮ್ ರೋಲ್ ಯಾರು ಮಾಡಿದ್ದು, ಅಲ್ಲೊಂದು ಮಗು ಇದೆ, 5th ಸ್ಟ್ಯಾಂಡರ್ಡ್ ಮಗು, 6th ಸ್ಟ್ಯಾಂಡರ್ಡ್ ಮಗು ಇದೆ, ಅವ್ರು ಮಾಡಿದ್ದು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜ
ನೆನೆಸ್ಕೋಬೇಕು ನಾನು, ಇವೆಲ್ಲ ನನಗೆ ಮೆಮೊರಿ ಅಂತ ಅಂದ್ಕೊತೀನಿ. ಅಷ್ಟು ಚೆನ್ನಾಗಿ. ಇದು ಕೆಳಗಡೆ ಎಲ್ಲ ಜೆಂಟ್ಸ್ ಟೀಚರ್ಸ್ ಇದ್ದಾರೆ, ಫೋರ್ ಮೆಂಬರ್ಸು. ಪಿ ಟಿ ಸರ್ರು, ರೆಡ್ ಶರ್ಟ್ ಹಾಕ್ಕೊಂಡಿರೋರು ನಮ್ಮ ಗೋವಿಂದರಾಜ್ ಸರ್ರು, ವಿಡಿಯೋ ತೆಗಿತಿರೋರು ರೋಷನ್ ಸರ್ ಅಂತ. ಮತ್ತು ಅಲ್ಲಿ ಕೂತಿರೋರು ವೈಟ್ ಶರ್ಟ್ ಕೂತಿರೋರು ಭೀಮರಾಜ್ ಸರ್ ಅಂತ. ಆ ಕಡೆ ಪರ್ಪಲ್ ಶರ್ಟ್ ಹಾಕ್ಕೊಂಡಿರೋರು ಪಿ ಟಿ ಸರ್ರು. ಟೀಚರ್ಸು ರೆಡ್ ಕಲರ್ ಸ್ಯಾರಿ ಇಟ್ಕೊಂಡಿರೋದು ಶಬ್ರಿನ್ ಮ್ಯಾಮು. ಇಲ್ಲಿ ಮುಂದೆ ಓಡಾಡ್ತಿರೋರು ನಮ್ಮ ಪ್ರಿನ್ಸಿಪಾಲ್ ಮ್ಯಾಮು. ಹಿಂದೆ ಸಿ ಜಿ, ಕಲ್ಪಿತನ ಜೊತೆ ನಾನಿದ್ದೀನಿ, ಜ್ಯೋತಿ, ಆದಿ ಮ್ಯಾಮ್, ಮಾಯಾ, ಎಲ್ಲ ಟೀಚರ್ಸು ಇದ್ದಾರೆ. ಅಷ್ಟು ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಹೇಳಿದರೆ ಗೊತ್ತಾಗಲ್ಲ. ಒಂದು ಸಲ ಫೋಟೋ ಸಿಂಗಲಾಗಿ ಫೋಟೋ ತೆಗೆದು ಅವ್ರವ್ರ ನೇಮ್ ಎಲ್ಲ ಹೇಳ್ತೀನಿ, ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀನಿ. ಇನ್ನು ಹೊಸ ಸ್ಕೂಲ್ ಆಗಿರೋದ್ರಿಂದ ಸ್ವಲ್ಪ ಅಪ್ಗ್ರೇಡಿಂಗ್ ಆಗ್ತಾಯಿದೆ. ಅಪ್ಗ್ರೇಡಿಂಗ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಇಲ್ಲಿ ಬಂದು ನಾನು ಜಾಯ್ನ್ ಆಗಿದ್ದು ನನ್ನ ಅದೃಷ್ಟನೇ ಅಂತ ಅಂದ್ಕೊತೀನಿ. ನಾನಿನ್ನು ಈ ಟೀಚರ್ಸ್ಗಳ ಜೊತೆ, ಈ ಪ್ರಿನ್ಸಿಪಲ್ ಮ್ಯಾಮ್ ಜೊತೆ ಕಲಿಯೋದು ತುಂಬಾ ಇದೆ. ನಾನು ಒಂಥರ ಬಾವಿ ಕಪ್ಪೆ ಇದ್ದಂಗಿದ್ದೆ ಫಸ್ಟು. ಈ ಮಾತನ್ನ ನಾನು ಸ್ಪೀಚಲ್ಲಿ ಹೇಳಿದೆ. ಪ್ರಿನ್ಸಿಪಾಲ್ ಮ್ಯಾಮ್ ಅಲ್ಲಿ ನಗ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಕನ್ನಡ ಬರಲ್ಲ, ಆದರೂ ಏನು ಅಂತಿರೋದು ಅಂತ ಕೇಳಿದರು. ನಾನು ಫಸ್ಟು ಬಾವಿ ಕಪ್ಪೆ ಆಗಿದ್ದೆ, ಈಗ ಸದ್ಯಕ್ಕೆ ಸಾಗರಕ್ಕೆ ಬಂದು ಧುಮುಕಿದ್ದೀನಿ, ನೋಡಬೇಕು ಅಂತ ಇದ್ದೆ. ಎಲ್ಲರೂ ನಗ್ಬಿಟ್ರು, ಟೀಚರ್ಸ್ ಎಲ್ಲರೂ. ತುಂಬ ಖುಷಿ ಆಗ್ತಾಯಿದೆ ಅಂದ್ಕೊತೀನಿ ನನಗೂ. ಈ ರೋಲ್ನ ಎಲ್ಲ ಇದು ಮಾಡಿಬಿಟ್ಟು ಮುಗಿಸ್ಬಿಟ್ವಿ. ಅಲ್ಲಿ ಪ್ರಿನ್ಸಿಪಲ್ ಮುಂದೆನೇ ನಿಂತಿದ್ದಾಳಲ್ಲ, ಆ ಮಗು ಪ್ರಿನ್ಸಿಪಲ್ ಚೇಂಬರಲ್ಲಿ ಕೂತಿದ್ದು ಟೀಚರ್ಸ್ ಡೇ ದಿನ. ನಮ್ಮ ಪ್ರಿನ್ಸಿಪಲ್ ಹೇಳ್ತಿದ್ರು, ನನಗಂತೂ ಇವತ್ತು ಪ್ರಿನ್ಸಿಪಲ್ ರೂಮಲ್ಲಿ ಚೇಂಬರಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ ಅಂತ. ಅಷ್ಟು ಖುಷಿ ಪಡ್ತಿದ್ರು ಅವರು. ಆ ಮಗುನ ನೋಡ್ಕೊಂಡ್ಬಿಟ್ಟು ಎಷ್ಟು ಖುಷಿ ಪಡೋರು. ನಂತರ ನನಗೆ ಒಂದು ಗೇಮ್ ಸ್ಟಾರ್ಟ್ ಮಾಡಿದ್ರು. ನೀರು ತುಂಬಿಬಿಟ್ಟು ಮೇಲೊಂದು ಬಾಲ್ ಇಟ್ಬಿಟ್ಟು ಆ ಬಾಲ್ನ ಊದಿ ಲಾಸ್ಟ್ ಬಾಲಲ್ಲಿ ಬೀಳಿಸ್ಬೇಕಿತ್ತು. ಫಸ್ಟ್ ರೌಂಡಲ್ಲೂ ನಾನೇ ಗೆದ್ದೆ, ಥರ್ಡ್ ರೌಂಡಲ್ಲೂ ನಾನೇ ಗೆದ್ದೆ. ಸರ್ ಮೇಡಮ್ ಹೇಳ್ತಿದ್ರು, ಜ್ಯೋತಿ ಮೇಡಮ್ ಸೈಲೆಂಟಾಗಿದ್ದರು ನೋಡು, ಆಟ ಆಡ್ತೀನಿ, ಇದರಲ್ಲಿದ್ದಾರೆ, ಪಿ ಟಿ ಸರ್ ಜೊತೆ ಪಿ ಟಿಗೆ ಕಳಿಸ್ಬೇಕು ನಾಳೆಯಿಂದ ಅಂತ ಹೇಳಿದ್ರಲ್ಲಿ. ಮಕ್ಕಳೆಲ್ಲರೂ ತುಂಬ ಖುಷಿ ಪಡ್ತಾಯಿದ್ರು. ನಾವು ಎಂಜಾಯ್ ಮಾಡಿದ್ವಿ. ನಾನು ನರ್ಸರಿ ಮಕ್ಕಳ ಜೊತೆ ಹೋಗಿ ಕೂತ್ಕೊಂಡೆ. ತುಂಬ ಖುಷಿ ಆಗ್ತಿತ್ತು. ಕೆಳಗಡೆ ಕೂತ್ಕೊಂಡ್ರೆ ಅದೊಂಥರ ಏನೋ ಫೀಲು. ಇವರು ಅಂಜುಷಾ ನರ್ಸರಿ ಮೇಡಮ್, ಮತ್ತು ಇನ್ನೊಬ್ಬರು ಕಲ್ಪಿತಾ ಅಂತ, ಇವರು ಮ್ಯಾಥ್ಸ್ ತಗೊತಾರೆ. ಇನ್ನು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.